ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಿರೋದು. ಸುಖಿ ಭವ ಕನ್ನಡ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ರಾಗಿ ಹಿಟ್ಟಿನಿಂದ ಮಾಡುವಂಥ ಅಂಬಲಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕೆ ಅಂದರೆ ನೋಡಿ, ಡಯಟ್ ಮಾಡೋರಿಗೆ ಅಂಬಲಿ ಕೆಲವೊಬ್ಬರು ಅಂಬಲಿನ ಸರಿಯಾಗಿ ಮಾಡ್ಕೊಳ್ಳಲ್ಲ. ಯಾಕಂದರೆ ರಾಗಿ ಹಿಟ್ಟು ನಾವು ಮಾಡ್ಕೊಂಡಿದ್ದೀವಿ, ಗಂಟಾಗುತ್ತೆ ಮತ್ತು ತಿನ್ನೋಕ್ಕಾಗೋದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಇಲ್ಲ, ಇದನ್ನು ಯಾವ ರೀತಿ ಮಾಡ್ಕೊಬೇಕು ಅಂದರೆ ಸರಿಯಾದ ವಿಧಾನದಲ್ಲಿ ನಾವು ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ಸರಿಯಾಗಿ ಬೆಂದಿರೋದಿಲ್ಲ, ಅದು ರುಚಿ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ನೋಡಿ, ಯಾವತ್ತೇ ಆಗಲಿ ನಾವು ರಾಗಿ ಅಂಬಲಿನ ಮಾಡೋದಕ್ಕೆ ಒಂದು ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡಾಗ ಮಾತ್ರ ಅದು ನಮಗೆ ರುಚಿ ಕೊಡುತ್ತೆ ಅಂತ ನಾನು ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳು: ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ನೋಡಿ ರಾಗಿ ಹಿಟ್ಟು ಕೂಡ ನಾನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅದಕ್ಕೆ ನಾವು ಯಾವುದೇ ಒಂದು ಅಂಬಲಿನ ನಾವು ಮಾಡಬೇಕು ಅಂದರೆ ಸ್ವಲ್ಪ ನಾವು ಬಿಸಿ ನೀರನ್ನು ಕಾಯಿಸ್ಕೊಬೇಕಾಗುತ್ತೆ. ಬಿಸಿನೀರನ್ನು ಕಾಯಿಸ್ಕೊಂಡು ಆ ನಂತರ ಅದನ್ನು ಶುರು ಮಾಡಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಸ್ಟವ್ನ ನಾವು ಆನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಸ್ಟವ್ನ ಆನ್ ಮಾಡಿಕೊಂಡು ಸ್ನೇಹಿತರೆ, ಸ್ಟವ್ನ ನಾವು ಆನ್ ಮಾಡಿಕೊಂಡು ಪಾತ್ರೆನ ಇಡಬೇಕಾಗುತ್ತೆ. ನೋಡಿ, ಪಾತ್ರೆ ಇಟ್ಟಿದ ನಂತರ ನೀವು ಬಿಸಿನೀರನ್ನು ನೀವು ಕಾಯಿಸ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಅಂಬಲಿ ಬೇಕು ಅಂತ ನೀವು ತಿಳ್ಕೊತೀರೋ ಅಷ್ಟನ್ನು ನೀವು ಬಿಸಿ ನೀರನ್ನು ನೀವು ಇಡಬೇಕಾಗುತ್ತೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಸುಮ್ಮನೆ ಜಾಸ್ತಿ ಎಲ್ಲ ಮಾಡಿ ವೇಸ್ಟ್ ಮಾಡಬೇಡಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ನೀವು ಅಂಬಲಿ ಮಾಡೋದಕ್ಕೆ ನೀವು ಬಿಸಿನೀರನ್ನ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇನ್ನೂ ಸ್ವಲ್ಪ ಬಿಸಿ ನೀರನ್ನು ಇಲ್ಲಿ ಅಂಬಲಿಗೆ ನೀರನ್ನ ಸೇರಿಸ್ತಾ ಇದ್ದೀನಿ. ಅದು ಬಿಸಿ ನೀರು ಕಾಯಬೇಕು ಸ್ನೇಹಿತರೆ, ಆವಾಗ ಕಾದಾಗ ಅಂಬಲಿ ಸೂಪರಾಗಿರುತ್ತೆ ಸ್ನೇಹಿತರೆ. ಇವಾಗ ನೀವು ಏನು ಮಾಡಬೇಕು, ಗಂಟು ಇಲ್ದಂಗೆ ಅದು ನಮಗೆ ಅಂಬಲಿ ಆಗಬೇಕು ಅನ್ನುವಾಗ ನೀರು ಕಾಯಿಸೋವಂಥ ಸಂದರ್ಭದಲ್ಲಿ ನೀವು ಒಂದು ಟ್ರಿಕ್ಸ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಏನಪ್ಪ ಅದು ಅಂದರೆ, ಒಂದೇ ಒಂದು ಸ್ವಲ್ಪ ನೀವು ನೋಡಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕಾಗುತ್ತೆ, ಒಂದು ಡ್ರಾಪ್ ಅಷ್ಟು. ಯಾಕಂದರೆ ಗಂಟು ಆಗ್ದಂಗೆ ಇರಲಿ ಅಂತ ನೀವು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಸ್ವಲ್ಪ ನೀವು ಒಂದೇ ಒಂದು ಕಾಳಷ್ಟು, ನೀವು ಅದು ಜಾಸ್ತಿ ಅಲ್ಲ, ಒಂದೇ ಒಂದು ಕಾಳಷ್ಟು ಕಲ್ಲುಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಇಷ್ಟು ಕಲ್ಲುಪ್ಪನ್ನ ನೋಡಿ, ಇಷ್ಟು ಒಂದು ಚಿಟಿಕೆನ ಕಲ್ಲುಪ್ಪನ್ನ ನೀವು ಹಾಕ್ಕೊಬೇಕಾಗುತ್ತೆ. ಬಿಸಿ ನೀರು ಕಾಯ್ತಿರುವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಬಿಸಿ ನೀರು ಕಾಯ್ತಾ ಇದೆ. ಈಗ ನೀವು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಇವಾಗ ಬಿಸಿ ನೀರು ಚೆನ್ನಾಗಿ ಕಾದಿದೆ. ಈ ಹಂತದಲ್ಲಿ ಸ್ನೇಹಿತರೆ, ಇವಾಗ ಅಂಬಲಿ ಮಾಡೋದಕ್ಕೆ ನಾವು ಹೆಂಗೆ ತಯಾರು ಮಾಡಬೇಕು ಅಂದರೆ ಸ್ನೇಹಿತರೆ, ಸ್ವಲ್ಪ ನಾವು ನೀರನ್ನು ತೊಗೊಬೇಕಾಗುತ್ತೆ. ಅದರಲ್ಲೂ ನೀವು ಸ್ವಲ್ಪ ಬಿಸಿ ನೀರನ್ನು ನೀವು ತೊಗೊಂಡು ನೋಡಿ, ಕಾಯಿಸ್ಕೊಂಡಿದ್ದಂಥ ಬಿಸಿ ನೀರಿಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ನೀವು ಒಂದು ಸ್ವಲ್ಪ ರಾಗಿ ಹಿಟ್ಟಿನ ಪೌಡ್ರನ್ನ ನೀವು ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ರಾಗಿ ಹಿಟ್ಟಿನ ಪೌಡ್ರನ್ನ ನೀವು ಹಾಕ್ಬಿಟ್ಟು ನೋಡಿ, ಈ ರೀತಿ ಸ್ವಲ್ಪ ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ರಾಗಿ ಹಿಟ್ಟನ್ನ ನೀವು ಬೆರೆಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ನೀವು ಬೆರೆಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ರಾಗಿ ಹಿಟ್ಟನ್ನು ಹಾಕಿ ನೀವು ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬಿಸಿ ನೀರಿಗೆ. ನೋಡಿ, ಈ ರೀತಿ ನೀವು ಬಿಸಿನೀರಿಗೆ ಹಾಕಿ ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಂದೇ ಒಂದು ಸ್ವಲ್ಪ ನೀವು ಎಣ್ಣೆ ಕೂಡ ಹಾಕ್ಕೊಬೇಕಾಗುತ್ತೆ. ಒಂದೇ ಒಂದು ಚಿಟಿಕೆ ಎಣ್ಣೆ ಕೂಡ ನೀವು ಸೇರಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆನ ನೀವು ಸೇರಿಸ್ಕೊಂಡು ನಂತರ ನೀವು ಅದು ಗಂಟು ಇಲ್ದಿರೋ ಥರ, ಪೂರ್ತಿ ಗಂಟು ಇಲ್ದಿರೋ ಥರ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ಪ್ರತಿಯೊಂದನ್ನು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಒಂಚೂರು ಗಂಟು ಕೂಡ ಇರಬಾರ್ದು. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಎಲ್ಲನೂ ಫುಲ್ಲು
ಚೆನ್ನಾಗಿ, ಇಲ್ಲ ತಣ್ಣೀರಲ್ಲಿ ಮಾಡ್ಕೊತೀನಿ ಅಂದರೆ ನೀವು ತಣ್ಣೀರಲ್ಲೂ ಮಾಡ್ಕೊಬೋದು, ಇಲ್ಲ ಬಿಸಿನೀರು ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ನೋಡಿ ನಾನಿವಾಗ ನೀರಿಗೆ ಹಾಕಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ತಣ್ಣೀರನ್ನು ನೋಡಿ ಬಿಸಿ ನೀರಲ್ಲಿ ಈ ರೀತಿ ನೀವು ಕಲಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಸ್ನೇಹಿತರೆ, ಈ ರೀತಿ ನೀವು ಕಲಿಸ್ಕೊಂಡಿದ ನಂತರ ಇದನ್ನು ನೀವು ಕುದಿಸ್ಬೇಕಾಗುತ್ತೆ. ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ನೀವು ಇವಾಗಲೇ ಹಾಕಬೇಕಾಗುತ್ತೆ, ಅಥವಾ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ನೀವು ಇದನ್ನು ಸೇರಿಸ್ಬೋದು. ನೋಡಿ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಉಪ್ಪು ಹಾಕಿದ್ದೀನಿ. ಇವಾಗ ನಿಮಗೆ ಇನ್ನೂ ನೀರು ಜಾಸ್ತಿ ಬೇಕು ಅಂದರೆ ನೀವು ನೀರನ್ನು ಕೂಡ ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ ನೀವು ಸೇರಿಸ್ಕೊಂಡಿದ್ದ ನಂತರ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಸ್ನೇಹಿತರೆ, ಇದಕ್ಕೆ ನೀವು ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ನೀವು ನೀರನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರಿನ ಅದಕ್ಕೆ ಇದನ್ನು ನೀವು ಸೇರಿಸ್ಕೊಂಡು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗಿ ನೀವು ಈ ರೀತಿ ಬಿಸಿನೀರು ಹಾಕಿ ಈ ರೀತಿ ನೀವು ಹಿಟ್ಟನ್ನು ಈ ರೀತಿ ಕಲಿಸ್ಕೊಬೇಕಾಗುತ್ತೆ. ನೋಡಿ ನಿಮಗೆ ಎಷ್ಟು ಬೇಕೋ, ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಕಲಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನೀವು ಕಲಿಸ್ಕೊಂಡಿದ್ದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಕಡಿಮೆ ಉರಿಲಿ ನೀವು ಇದನ್ನು ಕಲಿಸ್ಕೊಂಡಿದ್ದ ನಂತರ ನೋಡಿ ಬಿಸಿನೀರಾದರೆ ಬಿಸಿನೀರಲ್ಲಾದರೆ ನೋಡಿ ಸ್ನೇಹಿತರೆ, ನೀವು ಇನ್ನೂ ಒಂದ್ಸರಿ ಹೇಳ್ತೀನಿ, ನೀವು ಬಿಸಿ ನೀರು ಏನಾದರೂ ತೊಗೊಂಡ್ರೆ ಬಿಸಿ ನೀರಿಗೆ ನೀವು ಡೈರೆಕ್ಟಾಗೆ ರಾಗಿ ಹಿಟ್ಟು ನಿಮಗೆ ಎಷ್ಟು ಅಂಬ್ಲಿ ಬೇಕೋ ಅಷ್ಟನ್ನು ನೀವು ಪೌಡ್ರನ್ನ ಹಾಕಿ ಈ ರೀತಿ ಕಲಿಸ್ಕೊಬೇಕಾಗುತ್ತೆ. ಒಂದು ಸ್ಪೂನ್ ಎಣ್ಣೆ ಹಾಕಿ ಉಪ್ಪು ಹಾಕಿ ನೀವು ಕಲಿಸ್ಕೊಬೋದು, ಇಲ್ಲ ತಣ್ಣೀರು ಹಾಕಿದ್ರು ಅಷ್ಟೇ. ಫಸ್ಟು ನೀವು ನೀರು ಹಾಕಿ ಇದನ್ನು ನೀವು ಕಲಿಸ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಈ ಹಂತ ಅಂದರೆ ಅದಕ್ಕೆ ನೀವು ಕಾಯಿಸ್ಕೊಬೇಕು, ಅಂದರೆ ಎಲ್ಲ ಕಲಿಸ್ಕೊಬೇಕಾಗುತ್ತೆ ಈ ರೀತಿ ಪೂರ್ತಿಯಾಗಿ. ಆಮೇಲೆ ನೀವು ಗಟ್ಟಿಯಾಗಿ ಬೇಕು ಅಂದರೆ ಜಾಸ್ತಿ ರಾಗಿ ಹಿಟ್ಟನ್ನು ಯೂಸ್ ಮಾಡ್ಬೋದು, ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದರೆ ನೀವು ಇಷ್ಟೇ ಪ್ರಮಾಣದಲ್ಲಿ ನೀವು ಕಲಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಬಿಸಿ ನೀರು ಹಾಕಿ ಮಾಡಿದಾಗ ತುಂಬ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಬೇಗ ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಇರೋದಿಲ್ಲ. ಸರಿನಾ ಸ್ನೇಹಿತರೆ? ಈಗ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಅದನ್ನು ಕಲಿಸ್ಕೊಂಡಿದ ನಂತರ ನೋಡಿ ಈ ರೀತಿ ನೀವು ಸ್ಟವ್ನ ಆನ್ ಮಾಡಿಕೊಂಡು ಮತ್ತೆ ನೀವು ಇದನ್ನು ಪಾತ್ರೆನ ಇಲ್ಲಿ ಇಡಬೇಕಾಗುತ್ತೆ. ಅದು ನೀವು ತುಂಬ ಕಡಿಮೆ ಊರಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ, ಯಾಕಂದರೆ ಅದು ಬೇಯುವಾಗ ಉಕ್ಕಲು ಬಂದ್ಬಿಟ್ಟು ಎಲ್ಲ ಉಕ್ಕೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನೋಡಿ ಈ ರೀತಿ ಚೆನ್ನಾಗಿ ನೀವು ಈ ರೀತಿ ಎಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದಿಸ್ಬೇಕು. 1-2 ಕುದಿಯಷ್ಟು ಕುದಿಸ್ಬೇಕಾಗುತ್ತೆ. ರಾಗಿ ಹಿಟ್ಟು ಹಾಕಿದ್ದೀವಲ್ಲ ಅದೆಲ್ಲ ಬೇಯಬೇಕು. ಅದಕ್ಕೆ ನಾವು ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು, ಹದವಾಗಿ ಬೇಯಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಬಿಸಿ ನೀರಲ್ಲಿ ರಾಗಿ ಹಿಟ್ಟನ್ನ ಈ ರೀತಿ ಕಲಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ತಿರುಗಿಸ್ತಾ ಇರಬೇಕು ಸ್ನೇಹಿತರೆ, ಇಲ್ಲ ಅಂದರೆ ಅದು ಉಕ್ಕೋಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೀವು ಚೆನ್ನಾಗಿ ಇದನ್ನು ಕೈ ಆಡಬೇಕಾಗುತ್ತೆ. ಕಡಿಮೆ ಉರಿಲಿ, ತುಂಬ ಕಡಿಮೆ ಉರಿಲಿ ನೀವು ಇದನ್ನು ಚೆನ್ನಾಗಿ ಕೈ ಆಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ, ಇಲ್ಲ ಅಂದರೆ ಅದೆಲ್ಲ ಫುಲ್ಲು ಉಕ್ಕೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಈ ರೀತಿ ಹಿಂಗೆ ಆಡಿಸ್ತಾ ಇರಬೇಕು ಸ್ನೇಹಿತರೆ ಸೌಟಿಂದ. ಅದು ಇಲ್ಲ ಅಂದರೆ ಉಕ್ಕೋಗ್ಬಿಡುತ್ತೆ. ಯಾಕಂದರೆ ಈ ನೊರೆ ಅಂಶಗಳೆಲ್ಲ ಚೆನ್ನಾಗಿ ಮಿಶ್ರಣ ಆಗಿ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಸ್ಕೊಬೇಕು. ನೀವು ನಿಮಗೆ ಗಟ್ಟಿ ಅದಕ್ಕೆ ಬೇಕು ಅಂದರೆ ಗಟ್ಟಿಯಾಗಿ ಕುದಿಸ್ಕೊಬೋದು, ಇಲ್ಲ ತೆಳ್ಳಗೆ ಬೇಕು ಅಂದರೆ ನೀವು ತೆಳ್ಳಗೆ ಕಲಿಸ್ಕೊಬೋದು ಸ್ನೇಹಿತರೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಈ ರೀತಿ ಅದೆಲ್ಲ ಫುಲ್ಲು ಬೆರಿಬೇಕು. ನೋಡಿ ಸ್ನೇಹಿತರೆ, ಅದೆಲ್ಲ ಫುಲ್ಲು ಮಿಕ್ಸ್ ಆಗಬೇಕು. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬೇಯಬೇಕು ಒಟ್ಟಿನಲ್ಲಿ. ಈ ರೀತಿ ಚೆನ್ನಾಗೆಲ್ಲ ಕಾಯಬೇಕು ಸ್ನೇಹಿತರೆ. ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಬೇಕು ಸ್ನೇಹಿತರೆ ಇದನ್ನು.
ತಾಳ್ಮೆಯಿಂದ ಮಾಡ್ಕೊಂಡಾಗ ಮಾತ್ರ ನಮಗೆ ಒಳ್ಳೆ ರುಚಿ ಇರುವಂಥ ಅಂಬಲಿ ಸಿಗೋದಕ್ಕೆ ಕಾರಣ ಆಗುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು ಸ್ನೇಹಿತರೆ. ನೋಡಿ ಈ ರೀತಿ ಸ್ನೇಹಿತರೆ ನಾನು ಕಡಿಮೆ ಉರಿ ಇಟ್ಟಿದ್ದೀನಿ, ಅದಕ್ಕೆ ನಿಮಗೆ ಕಾಣಿಸ್ತಾ. ಯಾವತ್ತೂ ಅಷ್ಟೇ ಇದನ್ನು ಜಾಸ್ತಿ ಉರಿ ಇಟ್ಟಾಗ ಉಕ್ಕೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಉರಿಲಿ ಇದನ್ನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಹೊಸ್ದಾಗಿ ಯಾರಾದರೂ ಮಾಡೋರು ನಮಗೆ ಗಂಟು ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಬೆಂದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ಉದ್ದೇಶಕ್ಕೋಸ್ಕರ ನೀವು ಕಡಿಮೆ ಉರಿಲಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ. ಯಾಕಂದರೆ ಸ್ಪೀಡಾಗೆ ನಾವು ಉರಿ ಇಟ್ಟಾಗ ಹೆಂಗಾಗುತ್ತೆ ನೋಡಿ, ಈಗ ನಾನೊಂದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಈಗ ನೋಡಿ ಈ ರೀತಿ ಉಕ್ಕೋ ಅಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಕಡಿಮೆ ಉರಿಲಿ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ, ಸರಿನಾ ಸ್ನೇಹಿತರೆ? ನೋಡಿ ಈ ರೀತಿ. ನಿಮಗೆ ತೆಳು ಬೇಕು ಅಂದರೆ ನೀವು ಇನ್ನೊಂದು 10 ನಿಮಿಷ ನೀವು ಬೇಯಿಸ್ಬಿಟ್ಟು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬಣ್ಣದಲ್ಲಿದ್ದೆಲ್ಲ ಇವಾಗ ನೋಡಿ ಒಂದು ಅದಕ್ಕೆ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈಗ ಗಂಜಿ ಆಗಿದೆ ನೋಡಿ ಸ್ನೇಹಿತರೆ, ಬೆಂದಿದೆ ನೋಡಿ. ನನಗೆ ತೆಳುವಾಗಿ ಬೇಕು ಅಂತೇಳಿ ನಾನು ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಗಟ್ಟಿ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಕುದಿಸ್ಕೊಬೋದು, ಅಂದರೆ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ. ಸರಿನಾ ಸ್ನೇಹಿತರೆ? ಇಷ್ಟನ್ನ ನೀವು ರೆಡಿ ಮಾಡಿಕೊಂಡ್ರೆ ನೋಡಿ ಸ್ನೇಹಿತರೆ, ಗಂಜಿ ಆಗಿದೆ ನೋಡಿ ಸ್ನೇಹಿತರೆ. ಇವಾಗ ನಾನು ಅದನ್ನು ಸಪ್ರೇಟಾಗಿ ಒಂದು ಕಡೆ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ಚಿಕ್ಕದಾಗಿರೋಂಥ ಒಂದು ಬಾಣಲೆನ ತೊಗೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಸ್ವಲ್ಪ ನೀವು ಎಣ್ಣೆನ ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ನೀವು ಸಾಸಿವೆನ ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಜೀರಿಗೆ ಹಾಕಿದ ನಂತರ ನೀವು ನಿಮಗೆ ಖಾರಕ್ಕೆ ಎಷ್ಟು ಹಸಿಮೆಣಸಿನ್ಕಾಯಿ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕಾಗುತ್ತೆ. ಸ್ನೇಹಿತರೆ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಕ್ಯಾಪ್ಸಿಕಮ್ನ ಹಾಕೋಬೇಕಾಗುತ್ತೆ ನೋಡಿ. ಕ್ಯಾಪ್ಸಿಕಮ್ ಹಾಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಕ್ಯಾಪ್ಸಿಕಮ್ನ ನೀವು ಜಾಸ್ತಿ ಎಣ್ಣೆಲಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಡಿ, ಕ್ರಂಚಿ ಆಗಿರಲಿ, ಚೆನ್ನಾಗಿರುತ್ತೆ ಗಂಜಿ ಜೊತೆ. ಆಗಲೇ ಸ್ವಲ್ಪ ಉಪ್ಪನ್ನ ಅದ್ರ ಜೊತೆ ಬೆರೆಸ್ಕೊಂಡು ಹಾಕಿದ್ದೀನಿ. ಇವಾಗ ನಿಮಗೆ ಮತ್ತಷ್ಟು ರುಚಿಗೆ ಉಪ್ಪು ಬೇಕು ಅಂತಂದರೆ ಸ್ವಲ್ಪ ನೀವು ಕ್ಯಾಪ್ಸಿಕಮ್ ಮೇಲೆ ಒಂದಿಷ್ಟು ಹಾಕೊಬೋದು. ನಾನು ಆಲ್ರೆಡಿ ಹಾಕಿದ್ದೀನಿ, ಒಂದಿಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಆಯಿತು, ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಲಿ ಚೆನ್ನಾಗಿ ಕರಿದಿದ್ದೀನಿ ನೋಡಿ ಈ ರೀತಿ. ಯಾವಾಗಲೂ ಅಷ್ಟೇ ಕ್ಯಾಪ್ಸಿಕಮ್ನ ಜಾಸ್ತಿ ಎಣ್ಣೆಲಿ ಕರಿಯೋಕ್ಕೆ ಹೋಗ್ಬೇಡಿ, ಎಲ್ಲ ಸಾಫ್ಟ್ ಆದರೆ ಪಿಸ ಅಂತ ಇರುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರನೇ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಈ ರೀತಿ ಹುರಿಬೇಕಾಗುತ್ತೆ. ಇದನ್ನೆಲ್ಲ ನೀವು ಎಣ್ಣೆಲಿ ಹುರಿದಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೀವು ಆಫ್ ಮಾಡಬೇಕಾಗುತ್ತೆ ಸ್ಟವನ್ನು. ನೋಡಿ ಸ್ನೇಹಿತರೆ, ಇವಾಗ
ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ನಾವು ಇವಾಗ ಮಾಡಿರೋಂಥ ಒಗ್ಗರಣೆದು ಮಿಶ್ರಣ ಇರುತ್ತಲ್ಲ ಅದನ್ನು ನಾವು ಇದಕ್ಕೆ ಸುರಿಬೇಕಾಗುತ್ತೆ ಅಂಬಲಿಗೆ. ಸ್ನೇಹಿತರೆ ನಿಮಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ. ಸ್ನೇಹಿತರೆ ಸ್ಟವ್ ಆಫ್ ಮಾಡಿದ ನಂತರ ನೋಡಿ, ನೀವು ಮಾಡಿಟ್ಕೊಂಡಿರೋಂಥ ಅಂಬಲಿಯ ಮಿಶ್ರಣಕ್ಕೆ ನೀವು ಮಾಡಿದಂತಹ ಒಗ್ಗರಣೆ ಇರುತ್ತಲ್ಲ ಅದನ್ನು ನೀವು ಇದಕ್ಕೆ ಸುರಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಸುರ್ಕೊಬೇಕು, ಪ್ರತಿಯೊಂದನ್ನು ಈ ರೀತಿ ನೀವು ಸುರ್ಕೊಂಡು ನೋಡಿ ಸ್ನೇಹಿತರೆ ಇದನ್ನು ಹಿಂಗೆ ಬೆರೆಸ್ಕೊಬೇಕಾಗುತ್ತೆ ಪ್ರತಿಯೊಂದನ್ನು. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ನೀವು ಎಲ್ಲ ಬೆರೆಸ್ಕೊಬೇಕಾಗುತ್ತೆ ಸ್ನೇಹಿತರೆ. ಬೆರೆಸ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದಕ್ಕೆ ನೀವು ನೋಡಿ ಸ್ನೇಹಿತರೆ ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿನ ನೀವು ಬೆರೆಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಹಸಿ ಈರುಳ್ಳಿನ ಬೆರೆಸ್ಕೊಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಬೆರೆಸ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಟೇಸ್ಟ್ಗೆ ಏನು ಬೇಕು ಅದನ್ನು ನೀವು ಇದ್ರ ಜೊತೆ ಬೆರೆಸ್ಬೋದು, ಸರಿನಾ ಸ್ನೇಹಿತರೆ. ಇದಾದಮೇಲೆ ನೀವು ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಕೆಲವೊಬ್ಬರು ನೋಡಿ ಅಂಬಲಿಗೆ ಮೊಸರನ್ನ ಸೇರಿಸ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಆ ಮೊಸರನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ಏನಂತ ಅಂದರೆ ನಾವು ಬಿಸಿಲಿರುವಾಗಲೇ ಅಂಬಲಿಗೆ ಸ್ವಲ್ಪ ಮೊಸರನ್ನ ಸೇರಿಸಿದ್ರೆ ಅದು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಅಂಬಲಿ ಆರಬೇಕು. ಆರಿದ ನಂತರ ನಾವು ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಸೇವನೆ ಮಾಡ್ಬೋದು, ಸರಿನಾ ಸ್ನೇಹಿತರೆ. ಸ್ವಲ್ಪ ಆರಲಿ ಸ್ನೇಹಿತರೆ, ಅದಾದ ನಂತರ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಸರಿನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಆರಿದೆ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಈಗ ಈ ರೀತಿ ಇದನ್ನು ತೆಗೆದುಬಿಟ್ಟು ನಾವು ಇದಕ್ಕೆ ಮೊಸರನ್ನ ಸೇರಿಸ್ಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮೊಸರನ್ನ ಸೇರಿಸ್ಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ನೀವು ಇದಕ್ಕೆ ಸೇರಿಸ್ಕೊಬೋದು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ. ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ಮೊಸರನ್ನ ನಾನು ಇದಕ್ಕೆ ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಮೊಸರನ್ನ ನಾನು ಇದಕ್ಕೆ ಸೇರಿಸ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಎಲ್ಲ ಅದ್ರ ಜೊತೆ ಬೇರೆಯೋದಕ್ಕೋಸ್ಕರ ನೀವು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ವಲ್ಪ ಬಿಸಿ ಇದ್ರೂ ಮೊಸರು ಒಡೆದೋಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ನೀವು ಸ್ವಲ್ಪ ಮೊಸರನ್ನ ನೀವು ಈ ರೀತಿ ಬೆರೆಸ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಬೆರೆಸಿದ ನಂತರ ಸ್ನೇಹಿತರೆ ಅಂಬಲಿ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಂಬ ರುಚಿಯಾದ ಅಂಬಲಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿ ಫೈನಲಾಗಿ ಈ ರೀತಿ ನಿಮಗೆ ಕಾಣಿಸ್ತಾ ಇದೆ ಅಂಬಲಿ. ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ? ನೋಡಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಡಯಟ್ ಫುಡ್ಗೆ ಬೆಳಗ್ಗೆ ಹೊತ್ತು ರೈಸ್ ಎಲ್ಲ ತಿನ್ನಬಾರ್ದು ಅಂತ ಬಯಸ್ತಾ ಇರೋವಂಥವ್ರು, ನಮಗೆ ತುಂಬ ಹೆಲ್ತಿಯಾಗಿರಬೇಕು ಅಂತ ಬಯಸೋವಂಥವ್ರು ನೀವು ಮೊಸರು ಕೂಡ ಸೇರಿಸ್ಕೊಂಡು ಕುಡಿಬೋದು ಅಥವಾ ತಿನ್ಬೋದು. ಇಲ್ಲ ನಾವು ಹಂಗೆ ಡೈರೆಕ್ಟಾಗಿ ಮೊಸರೇನು ಯೂಸ್ ಮಾಡ್ದಲೇ ತಿಂತೀವಿ ಅನ್ನೋರು ಆ ರೀತಿ ಕೂಡ ನೀವು ಸೇರಿಸ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ಫೈನಲಾಗಿ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.